ಹೈಕೋರ್ಟ್ ಅನುವನ್ನ ಮಾಡಿಕೊಟ್ಟಿಲ್ಲ, ಸರ್ಕಾರ ಅನುಮತಿಯನ್ನು ನೀಡಿದೆ, ಷರತ್ತುಬದ್ಧವಾಗಿ ಅನುಮತಿಯನ್ನು ನೀಡಿದೆ. ನನ್ನ ವಾದ ಏನಿತ್ತು, ನೀವು ಮಾಹಿತಿ ಅಲ್ಲ ಫಸ್ಟ್ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ, ಸರ್ಕಾರ ಸೂಕ್ತ ಅನ್ನಿಸಿದ್ರೆ ಕೊಡುತ್ತೆ ಅಂತ. ಹೌದಾ? ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಈಗ 1 ತಿಂಗಳ ಹಿಂದೆ ಆಗಬೇಕಾಗಿತ್ತು. 1 ತಿಂಗಳು ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಪೀಸ್ ಕಮಿಟಿಂಗ್ ಮೀಟಿಂಗಲ್ಲೂ ಕೂಡ BJP ಅವ್ರು ಗದ್ದಲ ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡ್ಕೊಂಡು ಈಗ ನಾವು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾರು ಅನುಮತಿ ಕೊಟ್ಟಿರೋದು? ಸರ್ಕಾರ, ಷರತ್ತುಬದ್ಧ ಹಾಕಿ. ಈಗ RSSನವರು ಮಾಹಿತಿಯನ್ನು ಕೊಡೋದು ಬಿಟ್ಟು ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನು ಕೇಳೋದು ಪ್ರಾರಂಭ ಮಾಡಲಿ ಮೊದಲನೇದು. ಆಮೇಲೆ ಭಾಳ ಸ್ಪಷ್ಟವಾಗಿ ಚಿತ್ತಾಪುರ ವಲಯದವ್ರು ಮಾತ್ರ ಇರಬೇಕು, ಹೊರಗಡೆನವ್ರು ಇರಬಾರ್ದು. ಅಲ್ಲಿ ಏನಾದರೂ ಅಹಿತಕರವಾದಂಥ ಘಟನೆಗಳಾದರೆ ಅವರೇ ಕಾರಣ ಅಂತ ಭಾಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ. 300 ಜನಕ್ಕಿಂತ ಹೆಚ್ಚಿರಬಾರ್ದು ಅಂದ್ಬಿಟ್ಟು. ಸೊ ಈಗ ಸ್ವಲ್ಪ ಸಂವಿಧಾನ ಮತ್ತು ಕಾನೂನನ್ನು ಗೌರವದಿಂದ ಕಾಣೋದು RSS ಅವ್ರು ಕಲೀಲಿ. ರೂಟ್ ಮ್ಯಾಪು ಕೂಡ ನಾವೇ ಮಾಡಿಕೊಟ್ಟಿರೋದು, ಎಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗಲ್ಲ ಅಂತ. ಧಾರವಾಡ ಹೈಕೋರ್ಟ್ನಲ್ಲಿ ಸ್ಟೇ ಇರೋ ಕಾರಣ, ಇಂಟ್ರಿಮ್ ಸ್ಟೇ ಇದೆ ನಮ್ಮ ಗೌರ್ಮೆಂಟ್ ಆರ್ಡ್ರಿಗೆ, ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಅಲೌ ಮಾಡ್ಬೋದಾಗಿದೆ, ಕಾನೂನುಬದ್ಧವಾಗಿ ಅಲೌ ಮಾಡ್ಬೋದಾಗಿದೆ. ಅದಕ್ಕೆ ನಾವು ಹೇಳಿ ಅದನ್ನು ಕೊಟ್ಟಿದ್ದೀವಿ. ಭಾಳ ಸ್ಪಷ್ಟವಾಗಿ ನಮ್ಮ ಆದೇಶದಲ್ಲೂ ಕೂಡ ಇದೆ, ಸರ್ಕಾರದ ಆದೇಶದಲ್ಲಿದೆ. ಇದು ಬರೀ 1 ಟೈಮ್ ಪರ್ಮಿಷನ್. ಇದು ನಾಳೆ ಅದು ಸ್ಟೇ ವೇಕೇಟ್ ಆದರೆ ಇದಕ್ಕೂ ಅವಕಾಶ ಇರೋದಿಲ್ಲ. ಹೈಕೋರ್ಟ್ ಅನುವನ್ನು ಮಾಡಿಕೊಟ್ಟಿಲ್ಲ, ಸರ್ಕಾರ ಅನುಮತಿಯನ್ನು ನೀಡಿದೆ, ಷರತ್ತುಬದ್ಧವಾಗಿ ಅನುಮತಿಯನ್ನು ನೀಡಿದೆ. ನನ್ನ ವಾದ ಏನಿತ್ತು, ನೀವು ಮಾಹಿತಿ ಅಲ್ಲ ಫಸ್ಟ್ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ, ಸರ್ಕಾರ ಸೂಕ್ತ ಅನ್ನಿಸಿದ್ರೆ ಕೊಡುತ್ತೆ ಅಂತ. ಹೌದಾ? ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಈಗ 1 ತಿಂಗಳ ಹಿಂದೆ ಆಗಬೇಕಾಗಿತ್ತು. 1 ತಿಂಗಳು ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಪೀಸ್ ಕಮಿಟಿಂಗ್ ಮೀಟಿಂಗಲ್ಲೂ ಕೂಡ BJP ಅವ್ರು ಗದ್ದಲ ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡ್ಕೊಂಡು ಈಗ ನಾವು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾರು ಅನುಮತಿ ಕೊಟ್ಟಿರೋದು? ಸರ್ಕಾರ, ಷರತ್ತುಬದ್ಧ ಹಾಕಿ. ಈಗ RSSನವರು ಮಾಹಿತಿಯನ್ನು ಕೊಡೋದು ಬಿಟ್ಟು ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನು ಕೇಳೋದು ಪ್ರಾರಂಭ ಮಾಡಲಿ ಮೊದಲನೇದು. ಆಮೇಲೆ ಭಾಳ ಸ್ಪಷ್ಟವಾಗಿ ಚಿತ್ತಾಪುರ ವಲಯದವ್ರು ಮಾತ್ರ ಇರಬೇಕು, ಹೊರಗಡೆನವ್ರು ಇರಬಾರ್ದು. ಅಲ್ಲಿ ಏನಾದರೂ ಅಹಿತಕರವಾದಂಥ ಘಟನೆಗಳಾದರೆ ಅವರೇ ಕಾರಣ ಅಂತ ಭಾಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ. 300 ಜನಕ್ಕಿಂತ ಹೆಚ್ಚಿರಬಾರ್ದು ಅಂದ್ಬಿಟ್ಟು. ಸೊ ಈಗ ಸ್ವಲ್ಪ ಸಂವಿಧಾನ ಮತ್ತು ಕಾನೂನನ್ನು ಗೌರವದಿಂದ ಕಾಣೋದು RSS ಅವ್ರು ಕಲೀಲಿ. ರೂಟ್ ಮ್ಯಾಪು ಕೂಡ ನಾವೇ ಮಾಡಿಕೊಟ್ಟಿರೋದು, ಎಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗಲ್ಲ ಅಂತ. ಧಾರವಾಡ ಹೈಕೋರ್ಟ್ನಲ್ಲಿ ಸ್ಟೇ ಇರೋ ಕಾರಣ, ಇಂಟ್ರಿಮ್ ಸ್ಟೇ ಇದೆ ನಮ್ಮ ಗೌರ್ಮೆಂಟ್ ಆರ್ಡ್ರಿಗೆ, ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಅಲೌ ಮಾಡ್ಬೋದಾಗಿದೆ, ಕಾನೂನುಬದ್ಧವಾಗಿ ಅಲೌ ಮಾಡ್ಬೋದಾಗಿದೆ. ಅದಕ್ಕೆ ನಾವು ಹೇಳಿ ಅದನ್ನು ಕೊಟ್ಟಿದ್ದೀವಿ. ಭಾಳ ಸ್ಪಷ್ಟವಾಗಿ ನಮ್ಮ ಆದೇಶದಲ್ಲೂ ಕೂಡ ಇದೆ, ಸರ್ಕಾರದ ಆದೇಶದಲ್ಲಿದೆ. ಇದು ಬರೀ 1 ಟೈಮ್ ಪರ್ಮಿಷನ್. ಇದು ನಾಳೆ ಅದು ಸ್ಟೇ ವೇಕೇಟ್ ಆದರೆ ಇದಕ್ಕೂ ಅವಕಾಶ ಇರೋದಿಲ್ಲ. ಹೈಕೋರ್ಟ್ ಅನುವನ್ನು ಮಾಡಿಕೊಟ್ಟಿಲ್ಲ, ಸರ್ಕಾರ ಅನುಮತಿಯನ್ನು ನೀಡಿದೆ, ಷರತ್ತುಬದ್ಧವಾಗಿ ಅನುಮತಿಯನ್ನು ನೀಡಿದೆ. ನನ್ನ ವಾದ ಏನಿತ್ತು, ನೀವು ಮಾಹಿತಿ ಅಲ್ಲ ಫಸ್ಟ್ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ, ಸರ್ಕಾರ ಸೂಕ್ತ ಅನ್ನಿಸಿದ್ರೆ ಕೊಡುತ್ತೆ ಅಂತ. ಹೌದಾ? ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಈಗ 1 ತಿಂಗಳ ಹಿಂದೆ ಆಗಬೇಕಾಗಿತ್ತು. 1 ತಿಂಗಳು ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಪೀಸ್ ಕಮಿಟಿಂಗ್ ಮೀಟಿಂಗಲ್ಲೂ ಕೂಡ BJP ಅವ್ರು ಗದ್ದಲ ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡ್ಕೊಂಡು ಈಗ ನಾವು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾರು ಅನುಮತಿ ಕೊಟ್ಟಿರೋದು? ಸರ್ಕಾರ, ಷರತ್ತುಬದ್ಧ ಹಾಕಿ. ಈಗ RSSನವರು ಮಾಹಿತಿಯನ್ನು ಕೊಡೋದು ಬಿಟ್ಟು ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನು ಕೇಳೋದು ಪ್ರಾರಂಭ ಮಾಡಲಿ ಮೊದಲನೇದು. ಆಮೇಲೆ ಭಾಳ ಸ್ಪಷ್ಟವಾಗಿ ಚಿತ್ತಾಪುರ ವಲಯದವ್ರು ಮಾತ್ರ ಇರಬೇಕು, ಹೊರಗಡೆನವ್ರು ಇರಬಾರ್ದು. ಅಲ್ಲಿ ಏನಾದರೂ ಅಹಿತಕರವಾದಂಥ ಘಟನೆಗಳಾದರೆ ಅವರೇ ಕಾರಣ ಅಂತ ಭಾಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ. 300 ಜನಕ್ಕಿಂತ ಹೆಚ್ಚಿರಬಾರ್ದು ಅಂದ್ಬಿಟ್ಟು. ಸೊ ಈಗ ಸ್ವಲ್ಪ ಸಂವಿಧಾನ ಮತ್ತು ಕಾನೂನನ್ನು ಗೌರವದಿಂದ ಕಾಣೋದು RSS ಅವ್ರು ಕಲೀಲಿ.
ರೂಟ್ ಮ್ಯಾಪು ಕೂಡ ನಾವೇ ಮಾಡಿಕೊಟ್ಟಿರೋದು, ಎಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗಲ್ಲ ಅಂತ. ಧಾರವಾಡ ಹೈಕೋರ್ಟ್ನಲ್ಲಿ ಸ್ಟೇ ಇರೋ ಕಾರಣ, ಇಂಟ್ರಿಮ್ ಸ್ಟೇ ಇದೆ ನಮ್ಮ ಗೌರ್ಮೆಂಟ್ ಆರ್ಡ್ರಿಗೆ, ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಅಲೌ ಮಾಡ್ಬೋದಾಗಿದೆ, ಕಾನೂನುಬದ್ಧವಾಗಿ ಅಲೌ ಮಾಡ್ಬೋದಾಗಿದೆ. ಅದಕ್ಕೆ ನಾವು ಅದನ್ನು ಕೊಟ್ಟಿದ್ದೀವಿ. ಭಾಳ ಸ್ಪಷ್ಟವಾಗಿ ನಮ್ಮ ಆದೇಶದಲ್ಲೂ ಕೂಡ ಇದೆ, ಸರ್ಕಾರದ ಆದೇಶದಲ್ಲಿದೆ. ಇದು ಬರೀ ಒನ್ ಟೈಮ್ ಪರ್ಮಿಷನ್ ಇದು. ನಾಳೆ ಅದು ಸ್ಟೇ ವೇಕೇಟ್ ಆದರೆ ಇದಕ್ಕೂ ಅವಕಾಶ ಇರೋದಿಲ್ಲ. ಹೈಕೋರ್ಟು ಅನುವನ್ನು ಮಾಡಿಕೊಟ್ಟಿಲ್ಲ, ಸರ್ಕಾರ ಅನುಮತಿಯನ್ನು ನೀಡಿದೆ, ಷರತ್ತುಬದ್ಧವಾಗಿ ಅನುಮತಿಯನ್ನು ನೀಡಿದೆ. ನನ್ನ ವಾದ ಏನಿತ್ತು, ನೀವು ಮಾಹಿತಿ ಅಲ್ಲ ಫಸ್ಟ್ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ, ಸರ್ಕಾರ ಸೂಕ್ತ ಅನ್ನಿಸಿದ್ರೆ ಕೊಡುತ್ತೆ ಅಂತ. ಹೌದಾ? ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಈಗ 1 ತಿಂಗಳ ಹಿಂದೆ ಆಗಬೇಕಾಗಿತ್ತಿದ್ದು, 1 ತಿಂಗಳು ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಪೀಸ್ ಕಮಿಟಿಂಗ್ ಮೀಟಿಂಗಲ್ಲೂ ಕೂಡ BJP ಅವ್ರು ಗದ್ದಲ ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡ್ಕೊಂಡು ಈಗ ನಾವು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾರ ಅನುಮತಿ ಕೊಟ್ಟಿರೋದು? ಸರ್ಕಾರ, ಷರತ್ತುಬದ್ಧ ಹಾಕಿ. ಈಗ RSSನವರು ಮಾಹಿತಿಯನ್ನು ಕೊಡೋದು ಬಿಟ್ಟು ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನು ಕೇಳೋದು ಪ್ರಾರಂಭ ಮಾಡಲಿ, ಮೊದಲನೇದು. ಆಮೇಲೆ ಭಾಳ ಸ್ಪಷ್ಟವಾಗಿ ಚಿತ್ತಾಪುರ ವಲಯದವ್ರು ಮಾತ್ರ ಇರಬೇಕು, ಹೊರಗಡೆನವ್ರು ಇರಬಾರ್ದು. ಅಲ್ಲಿ ಏನಾದರೂ ಅಹಿತಕರವಾದಂಥ ಘಟನೆಗಳಾದರೆ ಅವರೇ ಕಾರಣ ಅಂತ ಭಾಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ. 300 ಜನಕ್ಕಿಂತ ಹೆಚ್ಚಿರಬಾರ್ದು ಅಂದ್ಬಿಟ್ಟು. ಸೊ ಈಗ ಸ್ವಲ್ಪ ಸಂವಿಧಾನ ಮತ್ತು ಕಾನೂನನ್ನು ಗೌರವದಿಂದ ಕಾಣೋದು RSS ಅವ್ರು ಕಲೀಲಿ. ರೂಟ್ ಮ್ಯಾಪು ಕೂಡ ನಾವೇ ಮಾಡಿಕೊಟ್ಟಿರೋದು, ಎಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗಲ್ಲ ಅಂತ. ಧಾರವಾಡ ಹೈಕೋರ್ಟ್ನಲ್ಲಿ ಸ್ಟೇ ಇರೋ ಕಾರಣ, ಇಂಟ್ರಿಮ್ ಸ್ಟೇ ಇದೆ ನಮ್ಮ ಗೌರ್ಮೆಂಟ್ ಆರ್ಡ್ರಿಗೆ, ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಅಲೌ ಮಾಡ್ಬೋದಾಗಿದೆ, ಕಾನೂನುಬದ್ಧವಾಗಿ ಅಲೌ ಮಾಡ್ಬೋದಾಗಿದೆ. ಅದಕ್ಕೆ ನಾವು ಅದನ್ನು ಕೊಟ್ಟಿದ್ದೀವಿ. ಭಾಳ ಸ್ಪಷ್ಟವಾಗಿ ನಮ್ಮ ಆದೇಶದಲ್ಲೂ ಕೂಡ ಇದೆ, ಸರ್ಕಾರದ ಆದೇಶದಲ್ಲಿದೆ. ಇದು ಬರೀ ಒನ್ ಟೈಮ್ ಪರ್ಮಿಷನ್ ಇದು. ನಾಳೆ ಅದು ಸ್ಟೇ ವೇಕೇಟ್ ಆದರೆ ಇದಕ್ಕೂ ಅವಕಾಶ ಇರೋದಿಲ್ಲ. ಹೈಕೋರ್ಟು ಅನುವನ್ನು ಮಾಡಿಕೊಟ್ಟಿಲ್ಲ, ಸರ್ಕಾರ ಅನುಮತಿಯನ್ನು ನೀಡಿದೆ, ಷರತ್ತುಬದ್ಧವಾಗಿ ಅನುಮತಿಯನ್ನು ನೀಡಿದೆ. ನನ್ನ ವಾದ ಏನಿತ್ತು, ನೀವು ಮಾಹಿತಿ ಅಲ್ಲ ಫಸ್ಟ್ ಪರ್ಮಿಷನ್ ಕೇಳಿ ಸರ್ಕಾರಕ್ಕೆ, ಸರ್ಕಾರ ಸೂಕ್ತ ಅನ್ನಿಸಿದ್ರೆ ಕೊಡುತ್ತೆ ಅಂತ. ಹೌದಾ? ಈಗ ಅಲ್ಲಿನ ವಾತಾವರಣ ನೋಡ್ಕೊಂಡು ಮೊನ್ನೆ ಈಗ 1 ತಿಂಗಳ ಹಿಂದೆ ಆಗಬೇಕಾಗಿತ್ತಿದ್ದು, 1 ತಿಂಗಳು ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಪೀಸ್ ಕಮಿಟಿಂಗ್ ಮೀಟಿಂಗಲ್ಲೂ ಕೂಡ BJP ಅವ್ರು ಗದ್ದಲ ಮಾಡಾದ್ಮೇಲೆ ಮತ್ತೆ ಹೈಕೋರ್ಟ್ ಅವರು ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸಂಧಾನ ಮಾಡ್ಕೊಂಡು ಈಗ ನಾವು ಅನುಮತಿಯನ್ನು ಕೊಟ್ಟಿದ್ದಾರೆ. ಯಾರ ಅನುಮತಿ ಕೊಟ್ಟಿರೋದು? ಸರ್ಕಾರ, ಷರತ್ತುಬದ್ಧ ಹಾಕಿ. ಈಗ RSSನವರು ಮಾಹಿತಿಯನ್ನು ಕೊಡೋದು ಬಿಟ್ಟು ಸರ್ಕಾರಗಳಿಗೆ ಗೌರವ ಕೊಟ್ಟು ಅನುಮತಿಯನ್ನು ಕೇಳೋದು ಪ್ರಾರಂಭ ಮಾಡಲಿ, ಮೊದಲನೇದು. ಆಮೇಲೆ ಭಾಳ ಸ್ಪಷ್ಟವಾಗಿ ಚಿತ್ತಾಪುರ ವಲಯದವ್ರು ಮಾತ್ರ ಇರಬೇಕು, ಹೊರಗಡೆನವ್ರು ಇರಬಾರ್ದು. ಅಲ್ಲಿ ಏನಾದರೂ ಅಹಿತಕರವಾದಂಥ ಘಟನೆಗಳಾದರೆ ಅವರೇ ಕಾರಣ ಅಂತ ಭಾಳ ಸ್ಪಷ್ಟವಾಗಿ ಅಲ್ಲಿ ಕೊಟ್ಟಿದ್ದಾರೆ. 300 ಜನಕ್ಕಿಂತ ಹೆಚ್ಚಿರಬಾರ್ದು ಅಂದ್ಬಿಟ್ಟು. ಸೊ ಈಗ ಸ್ವಲ್ಪ ಸಂವಿಧಾನ ಮತ್ತು ಕಾನೂನನ್ನು ಗೌರವದಿಂದ ಕಾಣೋದು RSS ಅವ್ರು ಕಲೀಲಿ. ರೂಟ್ ಮ್ಯಾಪು ಕೂಡ ನಾವೇ ಮಾಡಿಕೊಟ್ಟಿರೋದು, ಎಲ್ಲಿ ಸಾರ್ವಜನಿಕರಿಗೆ ಗೊಂದಲ ಆಗಲ್ಲ ಅಂತ. ಧಾರವಾಡ ಹೈಕೋರ್ಟ್ನಲ್ಲಿ ಸ್ಟೇ ಇರೋ ಕಾರಣ, ಇಂಟ್ರಿಮ್ ಸ್ಟೇ ಇದೆ ನಮ್ಮ ಗೌರ್ಮೆಂಟ್ ಆರ್ಡ್ರಿಗೆ, ಅದಕ್ಕೋಸ್ಕರ ಇದು ತಾತ್ಕಾಲಿಕವಾಗಿ ಅಲೌ ಮಾಡ್ಬೋದಾಗಿದೆ, ಕಾನೂನುಬದ್ಧವಾಗಿ ಅಲೌ ಮಾಡ್ಬೋದಾಗಿದೆ. ಅದಕ್ಕೆ ನಾವು ಅದನ್ನು ಕೊಟ್ಟಿದ್ದೀವಿ. ಭಾಳ ಸ್ಪಷ್ಟವಾಗಿ ನಮ್ಮ ಆದೇಶದಲ್ಲೂ ಕೂಡ ಇದೆ, ಸರ್ಕಾರದ ಆದೇಶದಲ್ಲಿದೆ. ಇದು ಬರೀ ಒನ್ ಟೈಮ್ ಪರ್ಮಿಷನ್ ಇದು. ನಾಳೆ ಅದು ಸ್ಟೇ ವೇಕೇಟ್ ಆದರೆ ಇದಕ್ಕೂ ಅವಕಾಶ ಇರೋದಿಲ್ಲ.